ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಪ್ರೆಸೆಂಟ್ ಈ ಒಂದು ವಿಡಿಯೋದಲ್ಲಿ ನಾವೀಗ ನಮ್ಮ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಮಾತಾಡೋಣ. ಸೊ ಏನು ಆ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಮೇಯ್ನ್ಲಿ ಫೀಡಿಂಗ್ ಮೆಥಡ್. ಡೈರಿ ಫಾರ್ಮಲ್ಲಿ ಬ್ರೀಡಿಂಗು ಫೀಡಿಂಗು ಇವೆರಡೂ ಸಹ ಸುಗಮವಾಗಿ ಸಾಗ್ತಾ ಇದ್ದರೆ ಡೈರಿ ಫಾರ್ಮ್ ಯಾವತ್ತೂ ಲಾಸ್ ಆಗೋದಿಲ್ಲ. ಒಳ್ಳೆ ಒಂದು ಉತ್ತಮವಾದಂತಹ ಡೆವಲಪ್ಮೆಂಟನ್ನು ಮಾಡೋದಕ್ಕೋಸ್ಕರ ಫೀಡಿಂಗ್ ಚೆನ್ನಾಗಿರಬೇಕು, ಬ್ರೀಡಿಂಗ್ ಚೆನ್ನಾಗಿರಬೇಕು. ಬ್ರೀಡಿಂಗ್ ಚೆನ್ನಾಗಿದ್ದು ಆ ಬ್ರೀಡಿಂಗ್ಗೆ ಒಳ್ಳೆ ಫೀಡಿಂಗ್ ಕೊಟ್ಟರೆ ಖಂಡಿತ ನಮ್ಮ ಒಂದು ಡೈರಿ ಫಾರ್ಮು ಯಾವತ್ತೂ ಸಹ ಲಾಸ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ರೇಟು ಅದರದ್ದು ನೆಕ್ಸ್ಟ್ ಒಂದು ಸೆಕೆಂಡ್ ಥಾಟ್ ಅದು. ಸೊ ನಮ್ಮ ಒಂದು ಇದರಲ್ಲಿ ನಾವು ಕಡಿಮೆ ಒಂದು ರೀತಿಯ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಯಾವಾಗ ಅಂತ ಅಂದರೆ ಫೀಡಿಂಗ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಬ್ರೀಡಿಂಗ್ ಇರ್ಬೋದು. ಸೊ ಇವೆರಡರಲ್ಲಿ ವ್ಯತ್ಯಾಸ ಆದಾಗ ಬ್ರೀಡಿಂಗು ಮತ್ತು ಫೀಡಿಂಗ್ ಇವೆರಡೂ ಸಹ ಖಂಡಿತ ವ್ಯತ್ಯಾಸ ಆಗುತ್ತೆ. ಸೊ ಮೇನ್ಲಿ ನಾವು ಯಾವುದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಇಂಪಾರ್ಟೆಂಟಾಗಿ ಬೆಸ್ಟ್ ಫೀಡಿಂಗ್ ಮೆಥಡ್ ಯಾವುದು, ಉತ್ತಮವಾದಂತಹ ಶಾಸ್ತ್ರೀಯವಾದಂತಹ ಮೇವು ಪದ್ಧತಿ ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ಇದರಲ್ಲಿ ಮಾತಾಡ್ತಾ ಹೋಗೋಣ. ಸೊ ಇಂಥ ಒಂದು ಮೇವು ಪದ್ಧತಿಯನ್ನು ಕೊಟ್ಟಾಗ ಸೊ ಯಾವುದೇ ಒಂದು ಡೈರಿ ಫಾರ್ಮ್ ಆಗ್ಬೋದು ಅಥವಾ ಓನಾಗಿ ಮಾಡ್ತಕ್ಕಂಥವ್ರು ಆಗ್ಬೋದು ಖಂಡಿತ ಉತ್ತಮ ಉತ್ಪಾದನೆಯನ್ನು ಅಂದರೆ ಉತ್ತಮ ಒಂದು ಹಾಲಿನ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಸೊ ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ನೋಡೋಣ ಏನೆಲ್ಲ ಒಂದು ಫೀಡಿಂಗೆಲ್ಲ ನಾವು ಕೊಡಬೇಕಾಗಿರುತ್ತೆ. ಈಗ ಆಲ್ರೆಡಿ ನಾವು ಮಾತಾಡಿದಂತೆ ಸೊ ಕಾಮನ್ನಾಗಿ ನಾವೇನು ಕೊಡ್ತಾ ಇದ್ದೀವಿ ಶಾಸ್ತ್ರೀಯವಾಗಿ ಈಗ ಆಲ್ರೆಡಿ ಹೇಳಿದ್ದೀವಿ. ಮಾರ್ನಿಂಗ್ 6 to 9 ತನಕ ನಾವು ಕೊಡುವಂತಹ ಫೀಡನ್ನೆಲ್ಲ ಕೊಟ್ಬಿಡೋಣ. ಆಫ್ಟರ್ 9 to 4 ತನಕ ಫ್ರೀ ಟೈಮನ್ನು ಬಿಟ್ಬಿಡೋಣ. ಎಷ್ಟು ಕೊಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದ ಲಾಸ್ಟಲ್ಲಿ ಹೇಳ್ತೀನಿ. ಹೇಗೆ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ಮುಂಚೆ ಫಸ್ಟು 9 to 6 to 9 6ರಿಂದ 9 ತನಕ ಕೊಡುವಂತಹ ಮೇವನ್ನು ಕೊಟ್ಬಿಡೋಣ. ಆದಷ್ಟು ಹೆಚ್ಚು ನೀರು ಅದಕ್ಕೆ ಲಭ್ಯವಾಗುವಂತೆ, ಅದಕ್ಕೆ ಯಾವಾಗ ಬೇಕಾದ್ರೆ ಆವಾಗ ಆ ಒಂದು ನೀರನ್ನು ಕುಡಿಯೋದಕ್ಕೆ ಲಭ್ಯವಿರುವಂತೆ ಅದನ್ನು ಅವಕಾಶವನ್ನು ಕಲ್ಪಿಸ್ಕೊಡೋಣ. ಆಮೇಲೆ 4 to 8 ತನಕ ಎಷ್ಟು ತಗೊಳ್ತೋ ಆಹಾರವನ್ನು ಅಷ್ಟು ಕೊಟ್ಬಿಡೋಣ. ಈ ಸೆಂಟರ್ ಗ್ಯಾಪ್ ಏನಿದೆ ಇದನ್ನು ನಾವು ಆರಾಮಾಗಿ ಮೆಲ್ಕ್ ಹಾಕೋದಕ್ಕೆ ಆ ರುಮೆನ್ ಏನಿದೆ ಅದರೊಳಗಡೆಯಿಂದ ಮತ್ತೆ ತೆಗೆದುಕೊಂಡು ಮೆಲ್ಕು ಹಾಕಿ ಸಂಪೂರ್ಣ ಪೋಷಕಾಂಶಗಳು ತನ್ನ ದೇಹಕ್ಕೆ ಸೇರಿಕೊಳ್ಳುವಂತೆ ಮಾಡೋದಕ್ಕೋಸ್ಕರ ಟೈಮನ್ನು ಫ್ರೀ ಬಿಡೋಣ. ಅದಾದ ನಂತರ ಸೊ ನಾವೀಗ ಆ ಟೈಮ್ ಫ್ರೀ ಬಿಟ್ಟಿದ್ದೀವಿ, ಮೇವು ಕೊಟ್ಟಿದ್ದೀವಿ, ಏನನ್ನು ಕೊಡಬೇಕು ಎಷ್ಟನ್ನು ಕೊಡಬೇಕು ಈಗ ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ತುಂಬಾ ಮಾತಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ನಾವು ಏನನ್ನು ಕೊಡಬೇಕು ಅಂದರೆ ಕಾಮನ್ನಾಗಿ ಶಾಸ್ತ್ರೀಯವಾಗಿ ಅತಿ ಕಡಿಮೆ ದರದಲ್ಲಿ ನಾವು ಮೇವನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಖಂಡಿತ ಅದು ಶಾಸ್ತ್ರೀಯವಾಗಿ ಕೊಡ್ತಾ ಇದ್ದೀವಿ ಅಂತಂದರೆ 10 kg ಒಣ ಮೇವನ್ನು, 30 kg ಹಸಿ ಮೇವನ್ನು. ಇನ್ನು ಕಾಮನ್ನಾಗಿ ದಾಣಿ ಮಿಶ್ರಣ ಬಂದುಬಿಟ್ಟು ಕನಿಷ್ಠ 3 ಲೀಟರ್ಗೆ 1 kg ಅಂತೆ. ಇದು ಕಡಿಮೆ ಖರ್ಚಲ್ಲಿ ಆಗ್ತಕ್ಕಂಥದ್ದು, ಉತ್ತಮವಾದಂತಹ ಶಾಸ್ತ್ರೀಯ ಪದ್ಧತಿಯೂ ಹೌದು. ಖರ್ಚು ಕಡಿಮೆ ಆಗಬೇಕು. ನಮಗೆ ಯಾವುದೇ ಒಂದು ಡೈರಿ ಫಾರ್ಮಲ್ಲಿ ₹1 ಉಳಿಸಿದೆಯಾ ಅಂತ ಅಂದರೆ ಅದನ್ನು ನೀನು ಗಳಿಸಿದೆಯಾ ಅಂತ ಲೆಕ್ಕ ಆಗುತ್ತೆ. ನಾವು ₹1 ಎಲ್ಲಿ ಸೇವ್ ಆಗುತ್ತೋ ಅದನ್ನು ನಾವು ಮತ್ತೆ ಗಳಿಸಿರೋ ಥರನೇ ನಾವು ಭಾವಿಸ್ಕೋಬೇಕು. ಅಂದರೆ ಉಳಿಸೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟರೆ ಸೊ ಅದನ್ನು ನಾವು ಗಳಿಸ್ದಂತೇನೆ ಅಂದರೆ ಆದಾಯ ಪಡ್ಕೊಂಡಂತೇ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಮೇಯ್ನ್ ನಮ್ಮ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಕನಿಷ್ಠ 30 kg ಹಸಿ ಮೇವು, 10 kg ಒಣಮೇವು, 3 ಲೀಟರ್ಗೆ 1 kg ಅಂತೆ ದಾಣಿ ಮಿಶ್ರಣವನ್ನು ಕೊಟ್ಟರೆ ಸೊ ಬೇರೆ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನಾವು ಅದನ್ನು ದಾಣಿ ಮಿಶ್ರಣ ಕಡಿಮೆ ಮಾಡ್ತೀವಿ, ಸೊ ದಾಣಿ ಮಿಶ್ರಣ ಕಡಿಮೆ ಮಾಡಿ ಒಂದು ವೇಳೆ ನಾವು ಸೈಲೇಜನ್ನು ಕೊಡ್ತೀವಿ ಅಂದರೆ ಆಗ್ಬೋದು. ಸೈಲೇಜ್ ಸಹ ಉತ್ತಮ ಪೋಷಕಾಂಶಗಳನ್ನು ಹೊಂದಿರುವಂತಹ ರಸಮೇವಾಗಿರೋದ್ರಿಂದ ಸ್ವಲ್ಪ ದಾಣಿ ಮಿಶ್ರಣ ಕಡಿಮೆ ಮಾಡ್ಬೋದು, ರಸಮೇವನ್ನು ಸಹ ಹೆಚ್ಚು ಮಾಡ್ಬೋದು. ಇದರಲ್ಲಿ ಯಾವ್ದು ಕೊಡಬೇಕು ಮುಖ್ಯವಾಗಿ 30 kg ಹಸಿ ಮೇವಲ್ಲಿ ಯಾವ ಹಸಿ ಮೇವನ್ನು ಕೊಟ್ಟರೆ ಅದು ಸಂಪೂರ್ಣವಾಗುತ್ತೆ ಅಂದರೆ ಸಮತೋಲಿತವಾಗುತ್ತೆ. ಸೊ ಅದು ಮೇಯ್ನಲ್ಲೂ ಬೇಕಾಗಿರೋದು. ಯಾವಾಗೂ ಹಸಿ ಮೇವನ್ನು ಕೊಡಬೇಕು. ಮೈನು ಲೆಗ್ಯೂಮ್ಸು, ನಾನ್ ಲೆಗ್ಯೂಮ್ಸು ಇವೆರಡೂ ಸಹ ಇಂಪಾರ್ಟೆಂಟಾಗಿ ಇರಬೇಕಾಗುತ್ತೆ. ಅಂದರೆ ಆ ಕಾಯಿ ಜಾತಿ ಇರಬೇಕು ಅಥವಾ ಕಾಯಿ ಅಲ್ಲದೆ ಇರುವಂಥದ್ದಾಗಿರ್ಬೋದು. ಅಲಸಂದೆ, ಅವರೆ, ನಂತರ ಎಡ್ಜ್ ಲೂಸರ್ನು. ಸೊ ಈ ರೀತಿ ಒಂದು 20 kg ಸೂಪರ್ ನೇಪಿಯರ್ ಕೊಡೋಣ. ಒಂದು 10 kg ಈ ರೀತಿ ಲೆಗ್ಯೂಮ್ಸು, ನಾನ್ ಲೆಗ್ಯೂಮ್ಸ್ ಅಂದರೆ ಇವೆರಡರನ್ನ ಮಿಂಗಲ್ ಆಗಿ ಟೋಟಲ್ 20 kg ಸೂಪರ್ ನೇಪಿಯರ್ ಕೊಟ್ಟರೆ ಒಂದು 10 kg ಈ ರೀತಿಯಾದಂತಹ ಕಾಯಿ ಜಾತಿಯ ಪೋಷಕಾಂಶಭರಿತ ಒಂದು ಆಹಾರವನ್ನು ಕೊಟ್ಟರೆ ಅಲ್ಲಿಗೆ 30 kg ಕಂಪ್ಲೀಟ್ ಆಗುತ್ತೆ. ಇನ್ನು 10 kg ಆಫ್ ವೆಟ್ ಗ್ರಾಸ್ ಏನಿದೆ, ಸೊ ಡ್ರೈ ಫೀಡ್ ಏನಿದೆ, ಸೊ ಅದರಲ್ಲಿ ನೀವು ಆದರೂ ಭತ್ತದ ಹುಲ್ಲಾದರೂ ಕೊಡಿ, ಶೇಂಗಾ ಒಟ್ಟಾದರೂ ಕೊಡಿ, ತೊಗರಿ ಒಟ್ಟಾದರೂ ಕೊಡಿ, ಮತ್ತೊಂದಾದರೂ ಕೊಡಿ. ಟೋಟಲಿ 10 kg ಅಲ್ಲಿಗೆ ಈಕ್ವಲ್ ಆಗೋ ರೀತಿ ಮಾಡಬೇಕು.
ಸೊ ಇನ್ನು ನೀವೇನಾದರೂ ಸೈಲೇಜ್ ಕೊಡ್ತೀರಾ ಅಂತಂದರೆ ಸೊ ದಾಣಿ ಮಿಶ್ರಣ ಸ್ವಲ್ಪ ಕಡಿಮೆ ಮಾಡ್ಬೋದು, ಹಸಿ ಮೇವಿನ ಪ್ರಮಾಣವನ್ನು ಸಹ ಸ್ವಲ್ಪ ಕಡಿಮೆ ಮಾಡ್ಬೋದು. ಸೊ ಆ ರೀತಿ ಮಾಡೋದ್ರಿಂದ ಖಂಡಿತ ಅಂದರೆ ಬೆಸ್ಟ್ ಫೀಡಿಂಗ್ ಮೆಥಡ್ ಅಂತ ಅಂದರೆ ಸೊ ನಾವು ಇದನ್ನು ಹೇಳ್ಬೋದು, ಖಂಡಿತ ಇದಾಗಿರುತ್ತೆ. ಅದನ್ನು ಯಾವ ಟೈಮಲ್ಲಿ ಕೊಡಬೇಕು ಅಂತ ಹೇಳಿದ್ವಲ್ಲ ಆ ಟೈಮಲ್ಲಿ ಕೊಟ್ಕೊಂಡ್ರೆ ಖಂಡಿತ ಹಾಲಿನ ಇಳುವರಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಬರೋದಿಲ್ಲ. ಸೊ ಕಾಮನ್ನಾಗಿ ಎಲ್ಲರೂ ಮಾಡ್ತಕ್ಕಂತಹ ಕಾಮನ್ ಬೆಸ್ಟ್ ಪದ್ಧತಿ ಅಂತ ಅಂದರೆ ಈ ಒಂದು ಶಾಸ್ತ್ರೀಯ ಮೇವು ಪದ್ಧತಿ ಆಗಿರುತ್ತೆ. ಅದರಲ್ಲಿ ಮೇಯ್ನಾಗಿ ನಾವು 30 kg ಹಸಿ ಮೇವನ್ನು 10 kg ಒಣ ಮೇವನ್ನು 3 ಲೀಟರ್ಗೆ 1 kg ಅಂತೆ ದಾಣಿ ಮಿಶ್ರಣವನ್ನು ಸೊ ಕೊಡೋದ್ರಿಂದ ಖಂಡಿತ ನಾವು ಉಳ್ಕೋತೀವಿ, ಹಸುಗಳು ಸಹ ಒಳ್ಳೆಯ ಆಹಾರ ಸಿಕ್ಕಂತೆ ಆಗುತ್ತೆ. ಸೊ ಇದನ್ನು ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಕಾಮನ್ ಈಗ ಅತಿ ಬೇಗನೆ ಕೆಲವು ಟೈಮಲ್ಲಿ ಹಾಲಿನ ಇಳಿಮುಖವಾಗಿರುತ್ತೆ. ಸೊ ಅದಕ್ಕೆ ಬೇರೆ ರೀಸನ್ಸ್ ಇರಬಹುದು. ಸೊ ನಾವು ಇದೇ ರೀತಿ ಮೇವನ್ನು ಕೊಟ್ಟಿದ್ದೀವಿ ಆದರೂ ಇಳಿಮುಖವಾಗಿದೆ ಹಾಲು ಅಂತ ಅಂದರೆ ಖಂಡಿತ ಅದಕ್ಕೆ ಜಂತುಹುಳು ಸಮಸ್ಯೆ, ಜ್ವರದ ಸಮಸ್ಯೆ ಅಥವಾ ಗಾಬರಿ ಆದಾಗ ಮತ್ತೊಂದಾದಾಗ ಈ ರೀತಿ ಪ್ರತ್ಯೇಕವಾದಂತಹ ಕಾರಣಗಳು ಸಹ ಇರ್ತವೆ. ಸೊ ನಾವು ಅದನ್ನು ಗುರುತಿಸಬೇಕಾಗಿರುತ್ತೆ ಅಷ್ಟೇ. ಸೊ ನಾವು ಈ ವಿಡಿಯೋದಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದು ಬೆಸ್ಟ್ ಫೀಡಿಂಗ್ ಮೆಥಡ್ ಯಾವುದು ಅಂತಕ್ಕಂಥದ್ದು. ಸೊ ಖಂಡಿತ ನೀವು ಅಷ್ಟನ್ನು ಮಾಡಿ ನಿಮ್ಮ ಒಂದು ಹಸುಗಳಿಗೆ ಸಾಕಾಗುವಷ್ಟು ಪೋಷಕಾಂಶಗಳು ಖಂಡಿತ ದೊರೆಯುತ್ತದೆ. ಅದಕ್ಕಿರುವಂತಹ ಜನ್ಯಶಕ್ತಿ ಆಧಾರದ ಮೇಲೆ ಖಂಡಿತ ಅದು ಹಾಲನ್ನು ಕೊಡುತ್ತೆ. ಇಷ್ಟು ಕೊಟ್ಟಿದ್ದೀವಿ, ನನಗೆ 5 ಲೀಟ್ರ್ ಕೊಡೋದು 10 ಲೀಟ್ರ್ ಕೊಡುತ್ತಾ ಖಂಡಿತ ಸಾಧ್ಯವಿರೋದಿಲ್ಲ. ಸೊ ಯಾಕೆ ಅಂತಂದರೆ ಅದರ ಒಂದು ಜೆನ್ಯೂನ್ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನು ಕೊಡುತ್ತೆ. ಈ ಮೇವಿನ ಪದ್ಧತಿಯನ್ನು ನಾವು ಫಾಲೋ ಮಾಡಿದಾಗ ಐದಿರೋದು ಇಲ್ಲ, ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೋಲಿನ್ ಕ್ಲೋರೈಡು, ಸೋಡಿಯಂ ಬೈಕಾರ್ಬನೇಟು, ಬೆಲ್ಲ, ಉಪ್ಪು ಮತ್ತೊಂದು ಎಲ್ಲವನ್ನು ಕೊಡುವ ಅವಶ್ಯಕತೆಯೂ ಸಹ ಇರೋದಿಲ್ಲ. ಯಾಕಂದರೆ ಮೇವಿನ ಜೊತೆಯಾಗಿ ಬರುತ್ತೆ. ಇಲ್ಲ ನಾವು ಕೊಡ್ತೀವಿ ಅಂತಂದರೆ ಎಫರ್ಟ್ ಮಾಡ್ತೀವಿ, ನಾವು ಖರ್ಚು ಮಾಡ್ತೀವಿ, ಅದರಲ್ಲಿ ಕೊಡ್ತೀವಿ ಅಂತಂದರೆ ಖಂಡಿತ ಕೊಡಿ. ಸೊ ಒಂದು 10% ರೈಸ್ ಆಗುವಂಥ ಚಾನ್ಸಸ್ಸು ನಿಮಗೆ ಇರುತ್ತೆ. ಸೊ ಆ ಉದ್ದೇಶದಿಂದ ನೀವು ಮಾಡಬಹುದು. ಇಲ್ಲ ಸರ್ ನಾವು ಇಷ್ಟರಲ್ಲೇ ಮಾಡ್ತೀವಿ, ಓಕೆ ಇದು ಬೆಸ್ಟ್ ಇದೆ ಅಂತ ಅಂದರೆ ಖಂಡಿತ ನೀವು ಅದನ್ನೇ ಮಾಡಿ. ಸೊ ಅದರಲ್ಲೂ ಸಹ ನಿಮ್ಮ ಒಂದು ಹಾಲಿನ ಇಳುವರಿ ಹೆಚ್ಚಾಗುತ್ತೆ. ಸೊ ಟೋಟಲಿಯಾಗಿ ಎಲ್ಲರೂ ಡೈರಿ ಫಾರ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸೊ ಇದನ್ನೇ ಫಾಲೋ ಮಾಡ್ತಿರೋದು ಮ್ಯಾಕ್ಸಿಮಮ್ಮು. ಸೊ ಯಾರೆಲ್ಲ ಈಗ ಅದನ್ನು ಬಿಟ್ಟು ಬೇರೆ ಟೈಮಲ್ಲಿ ಏನು ಫೀಡ್ ಕೊಡ್ತಾ ಇದ್ದೀರಾ, ಏನೇನು ಬೇರೆ ಒಂದು ಫೀಡನ್ನು ನೀವು ಮಾಡ್ತಾ ಇದ್ದೀರಾ, ಸೊ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಅಂದರೆ ಈ ರೀತಿ ಮಾಡ್ತಿದ್ರೆ ಇದನ್ನೇ ಕಂಟಿನ್ಯೂ ಮಾಡಿ. ಒಂದು ವೇಳೆ ಮಾಡ್ತಾ ಇಲ್ಲ ಅದನ್ನ ನಾವು ಈ ರೀತಿ ಬೇರೆ ರೀತಿ ಮಾಡ್ತಿದ್ದೀವಿ ಅಂದರೆ ಖಂಡಿತ ಈ ರೀತಿ ಮಾಡಿ ನಿಮ್ಮ ಹಾಲಿನವರಿ ಖಂಡಿತ ಹೆಚ್ಚಾದೇ ಆಗುತ್ತೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡ್ತೀರ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಸೊ ಅಲ್ಲಿರ್ತಕ್ಕಂಥ ಹಾಲ್ ಬಟನನ್ನು ಒತ್ತಿದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಫಸ್ಟ್ ವಿಡಿಯೋನ ವಾಚ್ ಮಾಡ್ಬೋದಾಗುತ್ತೆ. ಸೊ ವಾಚ್ ಮಾಡಿ ನಿಮ್ಗೆ ಬೇಕಾದಂತಹ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಖಂಡಿತ ಕಾಮೆಂಟ್ ಮಾಡಬಹುದು. ಸೊ ಈಗ ಹೆಚ್ಚಿನದಾಗಿ ನನಗೆ ಕಾಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಖಂಡಿತ ಬೇರೆ ಕೆಲಸಗಳ ಕಾರಣದಿಂದ ಕಾಲ್ಸ್ ರಿಸೀವ್ ಮಾಡದೇ ಇರ್ಬೋದು. ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಇವತ್ತಲ್ಲದೆ ಇದ್ದರೆ ನಾಳೆ ಆದರೂ ಸಹ ಕಾಮೆಂಟ್ಗೆ ನಾವು ರಿಪ್ಲೈನ ಕೊಡ್ತೀವಿ. ಸೊ ಬೇರೆ ಕೆಲಸದ ಕಾರಣ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಕೊಡೋದಂತೂ ಖಂಡಿತ ಕೊಡ್ತೀವಿ. ದಯಮಾಡಿ ಸೊ ನಿಮ್ಗೆ ಬೇಕಾದಂಥ ಒಂದು ಮಾಹಿತಿಯನ್ನು ಕಾಮೆಂಟ್ ರೂಪದಲ್ಲಾದರೂ ತಿಳಿಸಿ. ಸೊ ತಿಳಿಸಿ ಮೇಯ್ನ್ಲಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಯಾಕೆಂತಂದರೆ ಬೇರೆಗೂ ಸಹ ಈ ಒಂದು ವಿಡಿಯೋ ಶೇರ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರೋದನ್ನು ನೀವು ಲೈಕ್ ಮಾಡಿ. ಸೊ ಲೈಕ್ ಮಾಡಿ ವಿಡಿಯೋನ ನೋಡ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.